ಮಾತಾಡ್ತಿರೋದು ನಾನು ಏನಕ್ಕೋ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ. ಉರ್ದು ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಆ ಥರ ಪೋಸ್ಟರನ್ನು ಡಿಸೈನ್ ಮಾಡ್ತಾರೆ? ಆ ಬೆತ್ತಲೆ ಮೈ ಮೇಲೆ ಏನು ಹಾಕಬೇಕು ಅಂತ ಗೊತ್ತು, ಉರ್ದು ಭಾಷೆ ಗೊತ್ತಿಲ್ಲ ಅಂದರೆ ಅರ್ಥ ಏನು? ಇದು ಮುಸಲ್ಮಾನರು ಇದನ್ನು ನೋಡಿದ್ರೆ ದೇಶದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಅಂತಲೇ ಅವ್ನು ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಪರ್ಸೆಂಟೇಜು ಮುಸಲ್ಮಾನರದು ಕಡಿಮೆ ಇದೆ. ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಓಟ್ ತೊಗೊಂಬಿಟ್ಟು ನಾನು ಕಾರ್ಪೊರೇಟರ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಆ ಆಸೆಯಿಂದ ಬೇಕು ಅಂತ ಈ ಒಂದು ಕೃತ್ಯವನ್ನು ಮಾಡಿರೋದು. ಪ್ರತಾಪ್ ಸಿಂಹಂಗೆ ಮಾಡೋಕ್ಕೇನು ಕೆಲಸ ಇಲ್ಲ. ಮೊದಲಾದರೂ ಒಂದು ಪದ ಇತ್ತು, ಇವಾಗ ಪದನೂ ಇಲ್ಲ. ಇವಾಗ ವರ್ತಿಸ್ತಿರೋ ವರ್ತನೆಗಳನ್ನು ನೋಡಿದ್ರೆ, ಆ BP ಯತ್ನಾಳ್ ಜೊತೆ ಸೇರಿ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಪಕ್ಷದಿಂದನೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳೋಕ್ಕೆ ಇವತ್ತೇ ಹೇಳ್ತೀನಿ. ಪ್ರತಾಪ್ ಸಿಂಹನ BJP ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ. ಯಾಕೆಂದರೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯ ಹೇಗೆ ಬಂತು ಆ ಮನುಷ್ಯನ ಮಾತಾಡೋಂಗಿಲ್ಲ. ಇವತ್ತು ಬಂದುಬಿಟ್ಟು ಮುಸಲ್ಮಾನರನ್ನ ನಾವು 1947 ದೇಶವನ್ನು ಬರ್ಕೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.